ಆತಂಕಕಾರಿಯಾಗಿ ಮತ್ತು ಬಹಳ ಒಂದು ದುರಂತದ ಸನ್ನಿವೇಶ ಇಲ್ಲಿ ಒಳಗಾಗಿತ್ತು. ಮಹಿಳೆಯರು, ಮಕ್ಕಳು ಮತ್ತು ಶಾಲಾ ಮಕ್ಕಳು ಮತ್ತು ರೈಲ್ವೆ ಸ್ಟೇಷನಿಂದ ಈ ರೋಡ್ ಪಾಸ್ ಆಗುವವರು, ಹಿರಿಯ ಮಹಿಳೆಯರು ಸೀರೆಲ್ಲ ಉಟ್ಕೊಂಡು ಹಾರಿಕೊಂಡೆಲ್ಲ ಹೋಗುವಾಗ ದುರಂತ ಆಗಬಾರ್ದು ಎಂಬ ಉದ್ದೇಶದಿಂದ ಇದೀಗ ನಾನೊಂದು ಕಟ್ಟಡ ಯೋಜನೆ ಮಾಡಿದ್ದೇನೆ. ಯಾಕಂದರೆ ಎಲ್ಲಿಯೋ ಒಂದು ಮುರಿತಕ್ಕೊಳಗಾಗಿ ದುರಂತ ಆಯ್ತಂತಾದರೆ ಅವರ ಜೀವನ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದರೆ ನನ್ನ ಸಹೋದರಿ 3 ವರ್ಷಗಳ ಮೊದಲು ಅಪಘಾತದಲ್ಲಿ ಮುರಿತಕ್ಕೊಳಗಾಗಿ ಆ ನೋವಿನಿಂದ ಇನ್ನೂ ಅವಳು ಚೇತರಿಸಿಕೊಂಡು ಹೊರಗೆ ಬರಲಿಲ್ಲ. ಹಾಗೆ ಯಾರಿಗೂ ತೊಂದರೆ ಆಗೋದು ಬೇಡ. ಏನೋ ಒಂದು 16-17 ಸಾವಿರದಲ್ಲಿ ನನಗೆ ಒಂದು ಏಣಿ ಆಯಿತು. ಯಾರಿಗೋ ಸಮಾಜದವರಿಗೆ ತೊಂದರೆಯಾಗಿ ಮುರಿತ ಆಯ್ತಂತಾದರೆ ನಾಳೆ ಅವರು ಒಂದು ಬೆಡ್ ರಿಟರ್ನ್, ಲಕ್ಷಗಟ್ಟಲೆ ಖರ್ಚು, ಅಂತಹ ದುರಂತಕ್ಕೆ ನಾವು ಎಡೆ ಮಾಡಿ ಕೊಡಬಾರ್ದು. ನಿನ್ನೆ ದಿನ ಉದಯವಾಣಿ ಪತ್ರಿಕೆಯಲ್ಲಿ ಸವಿಸ್ತಾರವಾದ ವರದಿ ಬಂದು ನೋಡಿ ತುಂಬ ಬೇಸರ ಆಯಿತು. ನಾನು 15 ದಿವಸ ಮೊದಲೇ ಮಾಡಬೇಕಂತ ಇದನ್ನು ರೆಡಿ ಮಾಡಿದ್ದೆ, ಫಿಟ್ ಮಾಡಿರಲಿಲ್ಲ. ಆದರೆ ಉದಯವಾಣಿಯ ಸವಿಸ್ತಾರ ವರದಿಯನ್ನು ನೋಡಿ ಖಂಡಿತ ಕೂಡಲೇ ಮಾಡಬೇಕಂತ ಇವತ್ತು ನಾನೊಂದು ಫಿಟ್ ಮಾಡಿಬಿಟ್ಟೆ. ಯಾಕಂದರೆ ಎಲ್ಲಿಯೋ ಒಂದು ದುರಂತ ಆಗೋದು ಬೇಡ ಅಂತ. ಜೊತೆಗೆ ಇದು ಇಲಾಖೆಯಿಂದ ಬೇರೆ ಇದಕ್ಕೆ ವ್ಯವಸ್ಥೆ ಆಗ್ತದಂತಾದರೆ ಖಂಡಿತ ಇಲಾಖೆಯವರ ಹತ್ರ ನಮಗೆ ವಾಪಸ್ ಕೊಡಿ ಅಂತ ನಾನು ಮನವಿ ಮಾಡ್ತೇನೆ. ನಾನು ಬೇರೆ ಯಾವುದಕ್ಕಾದ್ರೂ ಉಪಯೋಗ ಮಾಡ್ತೇನೆ. ಅಂತೂ ಸಾರ್ವಜನಿಕರಿಗೆ ದುರಂತ ಆಗಬಾರ್ದು ಎಂಬ ಒಂದೇ ಉದ್ದೇಶದಲ್ಲಿ ಇವತ್ತು ಬೆಳಿಗ್ಗೆ ಬೇಗನೆ ಇದನ್ನು ಫಿಟ್ ಮಾಡೋ ಕೆಲಸ ಮಾಡಿದ್ದೀವಿ.